ಎಷ್ಟು ನೋವಾಗುತ್ತೆ ನಿಮಗೆ. ಆದರೆ ಆ ಒಂದು ದಿನದಲ್ಲಿ ಯೇಸು ಕ್ರಿಸ್ತನ ಮುಖದ ಮೇಲೆ ಕೆಲವರು ಬಂದು ಉಗುಳಿದರು ಎಂಬುದಾಗಿ ನೋಡ್ತೇವೆ. ತಂದೆಯಾದ ದೇವರು ಎಷ್ಟು ನೊಂದುಕೊಂಡಿರಬಹುದಲ್ವ. ಕರ್ತನಲ್ಲಿ ಪ್ರಿಯರೇ, ನಾನು ನೀನು ಮರೆತು ಹೋಗದ ಹಾಗೆ ಆತನ ಸನ್ನಿಧಾನದಲ್ಲಿ, ಸ್ವಾಮಿ ನಾನು ನಿನ್ನ ಸನ್ನಿಧಾನದಲ್ಲಿ ನಿನ್ನ ಪ್ರೀತಿಯನ್ನ, ನಿನ್ನ ಅಪಾರವಾದ ಪ್ರೀತಿಯನ್ನ ಕರ್ತನೆ, ನೀನು ಎಷ್ಟೋ ಪ್ರೀತಿಯನ್ನ ಭೂಲೋಕದ ಮೇಲೆ ಇಟ್ಟು ಕರ್ತನೆ, ನನಗಾಗಿ ನಮಗಾಗಿ ನೀನು ನಿನ್ನ ಒಬ್ಬನೇ ಮಗನನ್ನ ಕೊಟ್ಟಿದೆಯಲ್ವಾ ಕರ್ತನೆ. ಆ ಕೊಟ್ಟಿರ್ತಕ್ಕಂಥ ಮಗನನ್ನ ಕರ್ತನೆ ನಾವು ಗ್ರಹಿಸದೆ ಆಪಾದಿರಿ ಸ್ವಾಮಿ, ಆ ಯೇಸು ಕ್ರಿಸ್ತನು ತನ್ನ ಮುಖದ ಮೇಲೆ ಉಗುಳಿಸಿಕೊಂಡಿದ್ದನ್ನು ನಾನು ಗ್ರಹಿಸದೆ ಅಪಾದಿರಿ ಸ್ವಾಮಿ, ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗಿದ್ದಾನೆ, ನಿನ್ನ ಸನ್ನಿಧಾನದಲ್ಲಿ ನಾನು ಬಾರದೆ ನನ್ನ ಕೆಲಸದಲ್ಲಿ ನಾನು ಬ್ಯುಸಿ ಆಗಿದ್ದೇನೆ ಕರ್ತನೆ. ಇಲ್ಲ, ನಾನು ಈ ವರ್ಷದಿಂದ ಈ ದಿನದಿಂದ ಕರ್ತನೆ ನಿನ್ನ ಸನ್ನಿಧಾನದಲ್ಲಿ ಬರುವಂತಹ ಮಗನು, ನಿನ್ನ ಸನ್ನಿಧಾನದಲ್ಲಿ ಬರುವಂತಹ ಮಗಳು ನಾನು ಆಗ್ತೇನೆ ಎಂಬುದಾಗಿ ನಿನ್ನ ನಿರ್ಧಾರವನ್ನು ಮಾಡುವಾಗ ದೇವರು ನಿನ್ನನ್ನು ಆತನು ಬಲಪಡಿಸಲಿಕ್ಕಿದ್ದಾನೆ, ನಿನ್ನನ್ನು ಆತನು ನಡೆಸಲಿಕ್ಕಿದ್ದಾನೆ. ಬಾ ಆತನ ಪಾದದಲ್ಲಿ ಬಾ ಮಗನೇ, ಮಗಳೇ, ಬಾ ಆತನ ಪಾದದಲ್ಲಿ ಬಾ. ಈ ಶ್ರಮೆ ಮರಣ ದಿನಗಳಲ್ಲಿ ನೀನು ಉಪವಾಸ ಬಿದ್ದು ಆತನ ಸನ್ನಿಧಾನದಲ್ಲಿ ನೀನು ಹತ್ತಿರ ಬರುವ ನಾವು ಆತನ ಸನ್ನಿಧಾನದಲ್ಲಿ ಬೆಳೆಯುವ ಮಗನು, ಮಗಳ